ವೆಲ್ಕಮ್ ಟು ಕೆ ಎಮ್ ಶೈನ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಬಾವು ಬನ್ನನ್ನು ಮಾಡೋಣ. ಅದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು 2 ಕಪ್ಪು ಮೈದಾ ಹಿಟ್ಟು, ಸ್ವಲ್ಪ ಉಪ್ಪು, ಬೇಕಿಂಗ್ ಪೌಡ್ರು, ಬೇಕಿಂಗ್ ಸೋಡಾ ಎರಡನ್ನು ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೀನಿ. ಅರ್ಧ ಬೌಲಷ್ಟು ಹಾಲು, 1.5 ಸ್ಪೂನು ಡ್ರೈ ಈಸ್ಟು, 1.5 ಸ್ಪೂನು ಸಕ್ಕರೆ ಪುಡಿಯನ್ನು ತೊಗೊಂಡಿದ್ದೀನಿ. ಮೊದಲಿಗೆ ಈ ಮೂರನ್ನು ಹಾಕಿ 5 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಶುಗರು, ಡ್ರೈ ಈಸ್ಟ್ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. 5 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಮುಚ್ಚಿಡೋಣ 5 ನಿಮಿಷ. ನೋಡಿ, ಈಸ್ಟ್ ಆಕ್ಟಿವೇಟ್ ಆಗಿದೆ. ಈಗ ಇದನ್ನ ಒಂದು ಬೌಲ್ ಹಾಕೊಳ್ಳೋಣ. ಈಗ ಮೈದಾ ಹಿಟ್ಟನ್ನು ಹಾಕೊಳ್ಳೋಣ. ಬೇಕಿಂಗ್ ಪೌಡ್ರು, ಬೇಕಿಂಗ್ ಸೋಡಾ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಂಡು ಕಲಿಸ್ಕೊಳ್ಳೋಣ. ಸ್ವಲ್ಪ ಬಟರನ್ನು ಹಾಕೊಂಡು ಮೇಲೆ ಹಚ್ಚಿ ಒಂದು 10 ನಿಮಿಷ ಹಾಗೆ ಬಿಡೋಣ. ಬಾವು ಬನ್ಗೆ ಬೇಕಾಗಿರುವಂತಹ ಫ್ರೈಡ್ ಚಿಕನ್ ಮಾಡ್ಕೊಳ್ಳೋಣ. 1/4 kg ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ತೊಗೊಂಡಿದ್ದೀನಿ. 1.5 ಸ್ಪೂನು ಚಿಲ್ಲಿ ಪೌಡ್ರು, ಅರ್ಧ ಟೀ ಸ್ಪೂನು ಉಪ್ಪನ್ನು ತೊಗೊಂಡಿದ್ದೀನಿ. ಚಿಕನ್ ಅನ್ನು ಅಚ್ಕಾರದ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಉಪ್ಪನ್ನು ಹಾಕೋಣ. ಈಗ ಮಿಕ್ಸ್ ಮಾಡಿಕೊಂಡು ಒಂದು 10 ರಿಂದ 15 ನಿಮಿಷ ಇದನ್ನು ಮ್ಯಾರಿನೇಟ್ ಆಗೋದಕ್ಕೆ ಬಿಡೋಣ. 15 ನಿಮಿಷ ಮ್ಯಾರಿನೇಟ್ ಆಗಲಿ. ಈಗ ಬಾವು ಬನ್ಗೆ ಹಿಟ್ಟು ರೆಡಿ ಆಗಿದೆ. ಈಗ ಇದನ್ನು ಲಟ್ಟಿಸ್ಕೊಳ್ಳೋಣ. ಇದು ಆಗಷ್ಟೊಳಗೆ ಸ್ಟೀಮ್ಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಇದನ್ನು ಬಾಲ್ ಮಾಡ್ಕೊಳ್ಳೋಣ. ಈಗ ಡಿವೈಡ್ ಮಾಡ್ಕೊಂಡಿದ್ದೀನಿ. ಬಟರ್ ಪೇಪರನ್ನು ಹಾಕೊಳ್ಳೋಣ. ಅಷ್ಟರೊಳಗೆ ಹಿಟ್ಟನ್ನು ಲಟ್ಟಿಸ್ಕೊಳ್ಳೋಣ. ನಿಧಾನವಾಗಿ ಸ್ವಲ್ಪ ಲಟ್ಟಿಸ್ಕೊಳ್ಳೋಣ. ಸಾಕು, ಚಿಕ್ಕದಾಗಿ ಮಾಡ್ಕೊಳ್ಳೋಣ. ಬಟರನ್ನು ಹಚ್ಕೊಳ್ಳೋಣ ಒಳಗಡೆ. ಇದನ್ನ ನಿಧಾನವಾಗಿ ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ. ಆಮೇಲಿಂದ ಮತ್ತೆ ಬಟರನ್ನು ಹಚ್ಕೊಳ್ಳೋಣ. ಮೇಲೆ ಕೆಳಗಡೆ. ಈಗ ಈ ಥರ ಲೋ ಫ್ಲೇಮಲ್ಲಿ 45 ಮಿನಿಟ್ಸ್ ಸ್ಟೀಮಲ್ಲಿ ಆಗಲಿ. ಇವಾಗ ಇದಾಗಿದೆ. ಈಗ ನಾನು 4 ಸ್ಪೂನು ಕಾರ್ನ್ ಫ್ಲೋರು, 2 ಸ್ಪೂನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ 1/4 ಸ್ಪೂನು ಉಪ್ಪನ್ನು ಹಾಕುತ್ತೆ, 1/4 ಸ್ಪೂನು ಪೆಪ್ಪರ್ ಪೌಡರನ್ನು ಹಾಕುತ್ತೆ. ಮಿಕ್ಸ್ ಮಾಡ್ಕೊಳ್ಳೋಣ. ನೀರನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮ್ಯಾರಿನೇಟ್ ಆಗಿರೋ ಚಿಕನನ್ನು ಕಾರ್ನ್ ಫ್ಲೋರ್ಗೆ ಹೆಚ್ಚಿಬಿಟ್ಟು ಒಂದು ಪ್ಲೇಟ್ಗೆ ಇಟ್ಕೊಳ್ಳೋಣ. ಒಂದು ಬಾಣಲಿಯನ್ನು ಇಟ್ಕೊಂಡು ಎಣ್ಣೆಯನ್ನು ಇಟ್ಕೊಂಡಿದ್ದೀನಿ. ಕಾದಿದೆ ಆಲ್ರೆಡಿ. ಎಲ್ಲ ಇದೇ ಥರ ಇಟ್ಕೊಳ್ಳೋಣ. ಇಲ್ಲಾಂದರೆ ಹಾಗೆ ಡೈರೆಕ್ಟಾಗೂ ಹಾಕೋಬೋದು. ನಾನು ಈ ಥರ ಇಟ್ಕೊತಾ ಇದ್ದೀನಿ. ಒಂದೊಂದಾಗಿ ಹಾಕೊಳ್ಳೋಣ.
ಈಗ ಮೊಟ್ಟೆ ಹಾಕ್ಕೊಳ್ಳೋಣ. ಈಗ ಆಗಿದೆ, ಅದನ್ನು ಒಂದು ಪ್ಲೇಟ್ ಹಾಕೋಣ. ಚಿಕನ್ ಇವಾಗ ಫ್ರೈ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಇದನ್ನು ಸಾಸ್ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ಒಂದು ಪ್ಯಾನನ್ನು ಇಟ್ಕೊಂಡು ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊಳ್ಳೋಣ. ಹೆಚ್ಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕೋಣ. ಒಂದು ಸ್ಪೂನ್ ಟೊಮೊಟೊ ಸಾಸು, ಸೋಯಾ ಸಾಸು. ಈಗ ಫ್ರೈ ಮಾಡ್ಕೊಂಡಿರೋ ಚಿಕನನ್ನು ಇದಕ್ಕೆ ಹಾಕ್ಕೊಂಡು ಮತ್ತೆ ಎಳ್ಳನ್ನು ಹಾಕ್ಕೊಳ್ಳೋಣ. ಈಗ ಬಾವು ಬನ್ನು ರೆಡಿಯಾಗಿದೆ. ಬಾವು ಬನ್ನು ಈಗ ರೆಡಿಯಾಗಿದೆ ನೋಡಿ. ಈ ಥರ ಇದರೊಳಗಡೆ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋಣ. ಈಗ ಕ್ಯಾಬೇಜ್ ಲೀವ್ಸನ್ನು ಇಟ್ಕೊಳ್ಳೋಣ. ಇಟ್ಕೊಂಡು ಆನಿಯನ್ ಇಟ್ಕೊಳ್ಳೋಣ. ಟೊಮೊಟೊ ಕೆಚಪ್ ಅನ್ನು ಹಾಕೊಳ್ಳೋಣ. ಈಗ ಚಿಕನ್ ಅನ್ನು ಇಟ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪನ್ನು ಹೀಗೆ ಇಟ್ಕೊಳ್ಳೋಣ. ಇಟ್ಕೊಂಡು ಮಯನೀಸನ್ನು ಹಾಕೊಳ್ಳೋಣ. ಬಾವು ಬನ್ನು ರೆಡಿಯಾಗಿದೆ. ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಬಾಯ್.